ಹಲೋ, ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಳ್ನೀರು ಕುಡಿಯೋಕ್ಕೆ ಬಂದಿದ್ದೀವಿ. ಇವತ್ತು ನಾನು ಪುದೀನ ಪಲಾವ್ ಮಾಡ್ತಾಯಿದ್ದೀನಿ. ನಿನ್ನೆ ಪಾನಿಪುರಿ ಮಾಡೋಕ್ಕೆ ಅಂತ ಪುದೀನ ತಂದಿದ್ವಿ. ಪುದೀನ ಇನ್ನೂ ಮಿಕ್ಕಿತ್ತು. ನಿನ್ನೆ ಪಾನಿಪುರಿ ಮಾಡೋಕ್ಕೆ ಅಂತ ತಂದಿದ್ವಿ. ಅದು ವೇಸ್ಟ್ ಆಗುತ್ತೆ ಅಂತ ಇವಾಗ ಪುದೀನ ಪಲಾವ್ ಮಾಡ್ತಾಯಿದ್ದೀನಿ. ಪುದೀನ ಪಲಾವ್ಗೆ ಮೊದಲು ತರಕಾರಿಗಳನ್ನೆಲ್ಲ ಕಟ್ ಮಾಡ್ತಾಯಿದ್ದೀನಿ. ಕ್ಯಾರೆಟು, ದಪ್ಪಮೆಣಸಿನ್ಕಾಯಿ, ಆಲೂಗೆಡ್ಡೆ, ಕ್ಯಾಪ್ಸಿಕಮ್ಮು, ಬಟಾಣಿ ಇವೆಲ್ಲ ಹಾಕ್ತಾಯಿದ್ದೀನಿ. ಬೀನ್ಸು ಕೂಡ ತಂದು ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಇಷ್ಟೆಲ್ಲ ತರಕಾರಿಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಲೂಗೆಡ್ಡೆ, ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಬೀನ್ಸು, ಬಟಾಣಿ, ಚಕ್ಕೆ, ಲವಂಗ, ಏಲಕ್ಕಿಕಾಯಿ, ಕಾಯಿ ತುರಿ, ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪು, ಈರುಳ್ಳಿ, ಶುಂಠಿ. ಬೆಳಗ್ಗೆ ನಾನು ತಿಂಡಿ ಮಾಡಿರಲಿಲ್ಲ, ಯಾಕೆಂದರೆ ನಾವು ಹೊರಗಡೆ ಹೋಗಿದ್ವಿ. ಮನೆಗೆ ವಾಪಸ್ ಬರೋಕ್ಕೆ ಲೇಟ್ ಆಯಿತು. ನೆನ್ನೆ ಸೊಪ್ಪಿನ ಸಾರು ಮತ್ತು ರೈಸ್ ಮಾಡಿದ್ವಿ, ಅದನ್ನೇ ತಿಂದ್ವಿ. ಬೆಳಗ್ಗೆನೇ ರೈಸ್ ತಿನ್ನೋಕ್ಕೆ ತುಂಬ ಬೇಜಾರಾಗ್ತಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಪುದೀನ ವೇಸ್ಟ್ ಆಗುತ್ತಲ್ಲ ಅಂತ ಪುದೀನ ಪಲಾವ್ ಮಾಡ್ತಾಯಿದ್ದೀನಿ. ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚಕ್ಕೆ, ಲವಂಗ, ಹಸಿ ಶುಂಠಿ, ಏಲಕ್ಕಿ, ಪುದೀನ ಸೊಪ್ಪು, ಈರುಳ್ಳಿ ಇದನ್ನೆಲ್ಲ ಹಾಕ್ಕೊಂಡು ಬೇಯಿಸ್ಕೊಂಡು ಈಗ ರುಬ್ತಾಯಿದ್ದೀನಿ. ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ತಾಯಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಉಪ್ಪು ಸೇರಿಸ್ಬೇಕು. ಇವಾಗ ತರಕಾರಿಗಳನ್ನೆಲ್ಲ ಫ್ರೈ ಮಾಡ್ಕೊಂಡು ಅಕ್ಕಿ ನೆನೆಸಿಟ್ಟಿದ್ದೆ, ಅಕ್ಕಿ ಹಾಕ್ತಾಯಿದ್ದೀನಿ. ಜೊತೆಗೆ ರುಬ್ಬಿಟ್ಟಿದ್ದ ಮಸಾಲೆನೂ ಕೂಡ ಸೇರಿಸ್ತಾಯಿದ್ದೀನಿ. ರೈಸೆಲ್ಲ ಬೇಯಬೇಕು, ಅದಕ್ಕೆ ಕುಕ್ಕರ್ ಕ್ಲೋಸ್ ಮಾಡಿ 3 ವಿಷಲ್ ಕೂಗಿಸ್ತಾಯಿದ್ದೀನಿ. ಕುಕ್ಕರ್ ಕೂಗೋದ್ರೊಳಗೆ ಮೊಸರು ಬಜ್ಜಿ ರೆಡಿ ಮಾಡ್ಕೊಳ್ಳೋಣ. ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿ, ಟೊಮೊಟೊ ಕಟ್ ಮಾಡ್ತಾಯಿದ್ದೆ. ಕಣ್ಣಲ್ಲೆಲ್ಲ ನೀರು ಬಂದ್ಬಿಟ್ಟೈತೆ. ಕುಕ್ಕರ್ 3 ವಿಷಲ್ ಆಗಿದೆ. ಮೊಸರು ಬಜ್ಜಿ ಮಾಡೋಕ್ಕೆ ನೋಡಿ, ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. 1/4 ಲೀಟ್ರು ಮೊಸರು ತಗೊಂಡಿದ್ದೀನಿ. ಆವಾಗಲೇ ಕಟ್ ಮಾಡಿದ್ನಲ್ಲ, ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಟೊಮೊಟೊ ಇಷ್ಟೆಲ್ಲ ಹಾಕ್ತಾಯಿದ್ದೀನಿ. ಇದ್ರ ಜೊತೆ ಉಪ್ಪು ಹಾಕಿ, ಬೇಕಾದರೆ ನೀರು ಸ್ವಲ್ಪ ಹಾಕಿ ಎಲ್ಲ ಮಿಕ್ಸ್ ಮಾಡಬೇಕು. ಮೊಸರು ಬಜ್ಜಿ ಮಾಡೋದೇನೋ ಸ್ವಲ್ಪ ಈಸಿ, ಪಲಾವ್ ಮಾಡೋದೇ ಸ್ವಲ್ಪ ಟೈಮ್ ತಾಳುತ್ತೆ. ಪುದೀನ ಪಲಾವು ಮತ್ತು ಮೊಸರು ಬಜ್ಜಿ ರೆಡಿಯಾಗಿದೆ. ಬಿಸಿ ಇರುವಾಗಲೇ ತಿಂದರೆ ಚೆನ್ನಾಗಿರುತ್ತೆ. ಪುದೀನ ಪಲಾವ್ಗೆ ಮೊಸರು ಬಜ್ಜಿ ಇದ್ರೇ ಚೆನ್ನಾಗಿರೋದು. ಪಾರ್ಕಿಗೆ ಬಂದಿದ್ದೆ, ಸ್ವಲ್ಪ ಹೊತ್ತು ವಾಕ್ ಮಾಡ್ಕೊಂಡು ಹೋಗೋಣ ಅಂತ. ಅಲ್ಲೋಗಿ ಕೂತ್ಕೊಳ್ಳೋಣ ಅಂತ ಹೋದೆ, ಮರ್ತ್ ಪೀಸ್ ಬಿದ್ದುಬಿಡ್ತು. ಇಲ್ಲಿ ನೋಡಿ ಎಷ್ಟು ದೊಡ್ಡ ಮರ್ತ್ ಪೀಸ್ ಬಿದ್ದಿದೆ. ಮಳೆ ಬರಂಗೆ ಆಗ್ತಿದೆ, ಜೋರಾಗಿ ಗಾಳಿ ಬೇರೆ ಬೀಸ್ತಾ ಇದೆ. ಮನೆಗೆ ಹೋಗ್ತಾ ಇದ್ದೀವಿ. ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಪಾರ್ಕ್ ಒಳಗಡೆನೇ ಜಾಗ ಇತ್ತು, ಅದಕ್ಕೆ ಅಲ್ಲೇ ಹೋಗಿ ಕೂತ್ಕೊಂಡಿದ್ದೀವಿ. ಜೋರಾದರೆ ಸಿಗಾಕೊಂಡ್ಬಿಡ್ತೀವಿ ಅಂತ ಅನ್ನಿಸ್ತು, ಅದಕ್ಕೆ ಅಲ್ಲೇ ಹೋಗಿ ಕೂತ್ಕೊಂಡ್ವಿ. ಮಳೆ ಬರುತ್ತೇನಂತ ಪಾರ್ಕ್ ಹತ್ರ ಕೂತ್ಕೊಂಡಿದ್ವಿ, ಆದರೆ ಮಳೆನೇ ಬರಲಿಲ್ಲ. ಒಂದು ಮ್ಯಾಚ್ ಬಾಕ್ಸ್ ತಗೋಬೇಕಿತ್ತು. ಡಿಮಾರ್ಟ್ಗೆ ಹೋದಾಗ ಯಾವಾಗಲೂ ಮರ್ತು ಬರ್ತೀವಿ, ಅದಕ್ಕೆ ಇಲ್ಲೇ ತಗೊಂಡ್ವಿ. ಈ ರೋಡಲ್ಲೆಲ್ಲ ಕೆಲಸ ನಡೀತಾ ಇದೆ, ಅದಕ್ಕೆ ರೋಡೆಲ್ಲ ಕಿತ್ತು ಅಧ್ವಾನ ಮಾಡಾಕಿದ್ದಾರೆ. ಈ ರೋಡಿಂದ ಹೋಗ್ಬೇಕಾದ್ರೆ 3 ನಾಯಿ ಸಿಗುತ್ತೆ. ಯಾವಾಗಲೂ ಇಲ್ಲಿ ಹೋಗ್ಬೇಕಾದ್ರೆ ಮಾತಾಡ್ಸ್ಕೊಂಡು ಹೋಗ್ತೀವಿ. ಇವತ್ತು ಬರುತ್ತಾ ನೋಡೋಣ. ಬಂದ ಮುದ್ದು ಬಾಯ್ಲಿ ಬಾಪ, ಬಾಯ್ಲಿ ಬಂದ. ಇವನ ಹೆಸರು ಮುದ್ದು ಅಂತ. ಇವನು ಬರಲಿ, ಇವನು ಕೆಂಚ ಆ್ಯಂಡ್ ಇವನು ಟೈಗರ್. ಸೊ ನಾನು ಯಾವಾಗಲೇ ಬಂದರೂ ಇವ್ರನ್ನ ಮಾತಾಡ್ಸ್ಕೊಂಡೇ ಹೋಗಬೇಕು. ಒಬ್ಬನ ಮಾತಾಡ್ಸಿದ್ರೆ ಒಬ್ಬನ ಕೋಪ ಬರುತ್ತೆ. ಸೊ ಎಲ್ಲರೂ ಇವನು ಫಸ್ಟ್ ನಂಗೆ ಫ್ರೆಂಡ್ ಆಗಿದ್ದು, ಕೆಂಚ ಅಂತ. ಈ ಮುಖ ತೋರಿಸ. ಆಮೇಲೆ ಇವನು ಪರಿಚಯ ಆಗಿದ್ದು ಮುದ್ದು ಅಂತ. ಇವನು ಅವನಾಗೊನೆ ಬಂದು ಪರಿಚಯ ಆದ. ಅವನು ಹೆವಿ ಸ್ಟ್ರಾಂಗ್ ಇದ್ದಾನೆ ಆ್ಯಂಡ್ ಇವನು ತುಂಬ ಜಾಸ್ತಿ ಧೈರ್ಯ. ಇದು ನನ್ನ ಕ್ಯೂಟಿ ಪೈ. ಇವನು ಒಂದು ಮನೆ ಕೂಡ ಕಟ್ತಾ ಇದ್ದಾನೆ ಅಲ್ವೇನೋ. ಹೆಂಗೋ ನಡೀತಿದೆ ವರ್ಕೆಲ್ಲ ಮನೆದು. ಯಾವಾಗಲೇ ನನ್ನನ್ನು ಮಾತಾಡ್ಸೋಕ್ಕೆ ಬಂದ್ರೂ ಆ ಮನೆ ಹತ್ರ ಹೋಗಿ ನೋಡ್ತಾನೆ. ಕಾಲಲ್ಲಿ ನೋಡಿ ಮುಟ್ಟು ಮಾತಾಡ್ಸು ಅಂತಾನೆ. ಇವನು ಬಂದ ಇನ್ನೊಬ್ಬರನ್ನ ಮಾತಾಡ್ಸ್ತಿರುವಾಗ ಇವನು ಬಂದ್ಬಿಡ್ತಾನೆ ಅಡ್ಡ, ಅಲ್ವೇನೋ. ಟೈಗರ್, ಏನು ಸಮಾಚಾರ? ಏನೋ ಮಧ್ಯದಲ್ಲಿ ಬಂದ್ಬಿಡ್ತಾನೆ ಯಾವಾಗ. ಕೆಂಚಿ, ಹೆಂಗೆ ನಡೀತಿದೆ ಮನೆ ವರ್ಕೆಲ್ಲ? ಹೆಂಗೆ ನಡೀತಿದೆ ಮನೆ ಕೆಲಸ ಎಲ್ಲ? ಹಾಂ, ನಿನ್ನ ಪ್ಲ್ಯಾನ್ ಪ್ರಕಾರ ನಡೀತಿದೆ ಕನ್ಸ್ಟ್ರಕ್ಷನು? ಒಂದು ಮನೆ ತೋರಿಸ್ತೀನಿ, ಇವನೇ ಕಟ್ಸ್ತಾ ಇರೋದು.
ಮಾತಾಡ್ಸೋಕೆ ಬಂದಾಗೆಲ್ಲ ಆ ಮನೆ ಒಳಗಡೆ ಹೋಗ್ತಾನೆ. ಅದೇನು ನೋಡ್ತಾನೋ ಗೊತ್ತಿಲ್ಲ ಅಲ್ಲಿ. ಬರೋ ನೋಡಿ, ಇಲ್ಲಿ ಮನೆ ಕಟ್ಸ್ತಾ ಇದ್ದಾರಲ್ಲ, ಈ ಮನೆಗೆ ಯಾವಾಗಲೂ ಹೋಗ್ತಾನೆ ಒಳಗಡೆ. ಅದೇನಕ್ಕೆ ಹೋಗ್ತಾನೋ ಗೊತ್ತಿಲ್ಲ. ಹಾಂ ನೋಡಿ, ಈ ರೋಡ್ ಎಂಡ್ವರೆಗೂ ನನಗೆ ಡ್ರಾಪ್ ಕೊಟ್ಬಿಟ್ಟು ಆಮೇಲೆ ಹೋಗ್ತಾರೆ. ಕೆಂಚ ಅಲ್ಲೇ ಹಿಂದೆ ಉಳ್ಕೊಂಡಿದ್ದಾನೆ. ಏ ಬಾರೋ ಇಲ್ಲಿ ಮುದ್ದು, ಮುದ್ದೆ ಮರಿ. ಹಾಯ್ ನೋಡಿ, ಇದೇ ಮನೆ. ಹೋಗು ಸಾಕು ಮನೆಗೆ. ಇವ್ ನನಗೆ ಮಾತಾಡ್ಸ್ತಾ ಇದ್ರೆ ಮನೆವರೆಗೂ ಬಂದ್ಬಿಡ್ತಾನೆ. ನೋಡಿ, ಅವ್ನಿಗೆ ಯಾವ ಭಯನೂ ಇಲ್ಲ. ಅವನೊಬ್ಬನೇ ರೋಡ್ ದಾಟ್ಕೊಂಡು ಆ ಕಡೆ ಹೋಗ್ಬಿಟ್ಟಿದ್ದಾನೆ. ಬರೋ ಇಲ್ಲಿ, ಎಲ್ಲೆಲ್ಲ ಹೋಗ್ಬೇಡ. ಬಾ ಇಲ್ಲಿ, ಬಾ ಇಲ್ಲಿ ಬರೋ. ನೋಡಿ ಮಳೆ ಬಂದು ಹೇಗೆ ಆಗೋಗ್ಬಿಟ್ಟಿದೆ ಅಂತ. ನಾವು ಯಾವಾಗಲೂ ಈ ಕಡೆ ಬಂದ್ರೂ ಆ 3 ನಾಯಿಗಳು ಸಿಕ್ಕೇ ಸಿಗ್ತವೆ. ಯಾವಾಗಲೂ ಹಾಲು ತರಕ್ಕೆ ಹೋದಾಗ, ಅಂಗಡಿಗೆ ಹೋದಾಗ ಆ ಕಡೆ ರೋಡಿಂದಾನೇ ಬರ್ತೀವಿ. ಹಂಗಾಗಿ ಅಲ್ಲಿ ಸಿಕ್ಕೇ ಸಿಗ್ತವೆ. ಮಾತಾಡ್ಸ್ಕೊಂಡು ಬರ್ತೀವಿ. ಅವುಗಳನ್ನ ನೋಡಿಬಿಟ್ರೆ ಮನ್ಸಿನ ನೋವೆಲ್ಲ ಹೊರಟೋಗುತ್ತೆ. ಒಬ್ಬನ ಮಾತಾಡ್ಸೋಕೆ ಹೋದ್ರೆ ಇನ್ನೊಬ್ಬನಿಗೆ ಕೋಪ. ರೋಡ್ ಎಂಡ್ವರೆಗೂ ನಮ್ಮನ್ನು ಡ್ರಾಪ್ ಮಾಡಿ ಹೋಗ್ತವೆ. ಇವಾಗ ಮನೆಗೆ ಬಂದೆ. ಪುದೀನ ಪಲಾವ್ ಮಾಡಿದ್ದಾದಮೇಲೆ ಯಾವ ಪಾತ್ರನೂ ತೊಳೆದಿಲ್ಲ. ನೋಡಿ, ಎಲ್ಲ ಹಾಗೆ ಇಟ್ಬಿಟ್ಟಿದ್ದೀನಿ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಡೈಲಿ ಯೂಸ್ಗೆ ಹಾಕೊಳ್ಳೋಕೆ ಚಪ್ಪಲಿ ಇರಲಿಲ್ಲ, ಅದಕ್ಕೆ ತರೋಣ ಅಂತ ಹೋಗ್ತಾ ಇದ್ದೀವಿ. ಇದ್ದೊಂದು ಜೊತೆ ಕಿತ್ತೆ ಹೋಯ್ತು. ಹಂಗೆ ಒಂದು ಸ್ಟಿಕ್ಕರ್ ಪ್ಯಾಕೆಟ್ ತಗೋಬೇಕು. ಬ್ಯಾಂಗಲ್ ಸ್ಟೋರ್ಗೆ ಹೋಗ್ತಾ ಇದ್ದೀವಿ. ನೋಡೋಣ, ರಾಖಿ ಇಟ್ಟಿದ್ದಾರೆ. ಇಲ್ಲೂ ಕೂಡ ಇಲ್ಲ. ಇದೆಲ್ಲ ಈ ಥರನೇ ತಗೊಳ್ಳೋದು. ತುಂಬ ಚಿಕ್ಕ ಚಿಕ್ಕ. ಇದೊಂದು ತಗೊಂಡೆ. ಇದೆಲ್ಲ ಡೈಲಿ ಯೂಸಿಗೆ ಆಗಲ್ಲ. ಇವು ಇವೇನು ಇದೆ ಡೈಲಿ ಯೂಸ್ ಸ್ಲಿಪ್ಪರ್ಸ್. ಎಷ್ಟಿದು? 299. ಇದು 349. ಸ್ವಲ್ಪ ಚಿಕ್ಕ ಸೈಜ್ ಅನ್ಸುತ್ತೆ ಇದು. ಇದು ನೋಡಿ 1199, 1299. ಈ ಥರ ಯೆಲ್ಲೋ ಕಲರ್ ನಂಗೆ ಇಷ್ಟ ಆಗಲ್ಲ. ಇದು ಆರ್ಥೋ, ಇದು ಬೇಡ. ಆದರೂ ಇದೆಷ್ಟು ಗೊತ್ತಾ, ಸ್ಮೂತಾಗೇನೋ ಇರುತ್ತೆ. ಬಟ್ ನಾನು ಇದು ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ. 599. ಇದು ಬೇಡ. ಇದನ್ನಂತೂ ಅದು ಎಷ್ಟು ವರ್ಷದಿಂದ ಡಿಸ್ಪ್ಲೇಲಿ ಇಟ್ಟಿದ್ದಾರೋ ಗೊತ್ತಿಲ್ಲ. ಫುಲ್ಲು ಕೊಳೆ ಆಗಿಬಿಟ್ಟಿದೆ. ಮೇ ಬಿ ಇದು ಲೈಟ್ ಕಲರ್ ಅಲ್ಲ, ಅದಕ್ಕೆ ಕೊಳೆ ಆಗಿದೆ ಅನಿಸುತ್ತೆ. ಅಯ್ಯೋ, ಇದೆಲ್ಲ ಕಾಣಿಸ್ತಾನೆ ಇಲ್ಲ. ಮೇ ಬಿ ಹಳೇದೇ ಇದು. ನನ್ನ ಹತ್ರ ರೆಡ್ ಕಲರ್ ಇತ್ತು, ಸೊ ಹಾಗಾಗಿ ಇದನ್ನು ತಗೊಳ್ಳಲ್ಲ. ಮಾಡಿದ್ದೀನಿ. ಚೆನ್ನಾಗಿದೆ ಇದು, ಹಾಗಾಗಿ ಇದು ಫೈನಲ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿದೆಯಾ? ಹಾಂ, ಚೆನ್ನಾಗಿದೆ. ಬಾ. ಚಪ್ಪಲಿಗಳು ನೋಡಿದ್ವಿ ಕೆಲವೊಂದು ಅಂಗಡಿಗಳಲ್ಲೆಲ್ಲ. ಆದರೆ ಬಾಟಾ ಶೋರೂಮಲ್ಲಿ ಇಷ್ಟ ಆಯಿತು. ಚೆನ್ನಾಗಿರೋ ಚಪ್ಪಲಿ ಸಿಕ್ಕಿವೆ. ಇಷ್ಟೊಂದು ಕಡಿಮೆ ಟೈಮಲ್ಲಿ ಚೆನ್ನಾಗಿರೋ ಸಿಗ್ತಾನೆ ಇರಲ್ಲ. ಅದೇನೋ ಈ ಸಲ ಚೆನ್ನಾಗಿರೋ ಸಿಕ್ಕಿದೆ. ಸ್ವಲ್ಪ ಕಾಸ್ಟ್ಲಿನೇ ಆಯಿತು, ಆದರೆ ಡೈಲಿ ಯೂಸ್ಗಲ್ವಾ, ಇನ್ನೇನು ಮಾಡೋದು ಅಂದ್ಬಿಟ್ಟು ಅದನ್ನೇ ತಗೊಂಡ್ವಿ. ಅದನ್ನು ನಾನೇ ಹುಡುಕಿದ್ದು. ಇದು ಚೆನ್ನಾಗಿದೆ ತಗೊಂಡೆ, ಅದಕ್ಕೆ ತಗೊಂಡ್ರು. ಅವ್ರಿಗೂ ಇಷ್ಟ ಆಯಿತು, ಅದಕ್ಕೆ ತಗೊಂಡ್ರು. ಏನು ಚಪ್ಪಲಿ ತಗೊಂಡಿದ್ದಾಯಿತು, ಮನೆಗೆ ಹೋಗ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅಂದ್ಕೊಳ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.